ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ, ಒಂದು ವಾಕ್ಯನ ಓದ್ಕೊಳ್ಳೋಣ. 1 ಪೇತ್ರನು 2ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತೆ: ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ದೇವ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ನಾವು ಪಾಪದ ಪಾಲಿಗೆ ಸಾಯಬೇಕು. ನಾವು ಪಾಪದ ಪಾಲಿಗೆ ಸಾಯ್ಬೇಕಂದ್ಬಿಟ್ಟು ನಮ್ಮ ಪಾಪಗಳನ್ನು ಯೇಸು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಅವರು ಮರಣದ ಸಿಲುವೆಯನ್ನು ಏರಿದರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ನಾವು ನಮ್ಮ ಪಾಪಗಳಿಗಾಗಿ ನಾವು ಸಾಯಬೇಕು. ನಾವು ಏನು ಪಾಪ ಮಾಡಿದ್ದೀವಿ ಅಂತ ಕೇಳ್ತೀರಾ? ಆಮೇನ್. ಹಲ್ಲೆಲೂಯಾ. ನಾವೇನು ಪಾಪ ಮಾಡಿದ್ದೀವಿ ಅಂತ ಕೇಳ್ತೀರಾ? ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಆತನು ಅಪರಾಧಗಳನ್ನು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಆತನು ನಮ್ಮ ಅಪರಾಧಗಳನ್ನು ನಮ್ಮ ಪಾಪಗಳ ದೆಸೆಯಿಂದ ಸತ್ತವರಾದ ನಾವು. ಆಗ ನಾವು ಅಪರಾಧಗಳಿಂದ ಪಾಪಗಳಿಂದ ಸತ್ತೋಗಿದ್ದೀರಿ. ನಾವು ಅವಾಗ ಪಾಪ ಮಾಡುವ ಆತ್ಮ ಸಾಯುತ್ತೆಂದು ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪಾಪದ ಸಂಬಳ ಎಂದು ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವ್ರ ವಾಕ್ಯ ಹೇಳುತ್ತೆ, ಅಪರಾಧಗಳನ್ನು ಮತ್ತು ಪಾಪಗಳನ್ನು ಮಾಡಿದವರಾದ ನಾವು ಸತ್ತೋಗಿದ್ದೀವಿ. ಯಾವ ರೀತಿಯಾಗಿ ಅಂದರೆ, ನಮ್ಮ ಆತ್ಮದ ಮನುಷ್ಯ ಪಾಪದಲ್ಲಿ ಸತ್ತೋಗಿದ್ದಾನೆ. ಹಾಗಾಗಿ ಆತನು ನಮ್ಮನ್ನು ಬದುಕಿಸಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಹಲ್ಲೆಲೂಯಾ. ಹಾಗಾಗಿ ಈ ಕೊನೆ ದಿನಗಳಲ್ಲಿ ಪಾಪ ಅನ್ನೋದು ದೇವರ ದೃಷ್ಟಿಯಲ್ಲಿ ತುಂಬಾ ಭಯಂಕರವಾದದ್ದು. ಈ ಪಾಪಗಳಿಗಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಸಿಲುವೆಯ ಮೇಲೆ ನಮ್ಮ ಎಲ್ಲ ಪಾಪಗಳನ್ನ ತನ್ನ ದೇಹದಲ್ಲಿ ಹೊತ್ಕೊಂಡು ಸಿಲುವೆ ಮೇಲೆ ಆತನು ಮರಣ ಹೊಂದಿ ಹೂಣಲ್ಪಟ್ಟು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದಾನೆ. ಹಾಗಾಗಿ ನಮ್ಮ ಪಾಪಗಳನ್ನ ಯೇಸು ಹೊತ್ಕೊಂಡ್ಬಿಟ್ರು. ಆದರೆ ಈಗ ನಾವೇನು ಮಾಡಬೇಕಂದ್ರೆ, ನಾವು ನಮ್ಮ ಪಾಪಗಳಿಗಾಗಿ ನಾವು ದೇವರ ಪಾದದಲ್ಲಿ ಹೋಗಿ ಏನು ಮಾಡಬೇಕು? ನಾವು ಪಾಪಗಳನ್ನ ಅರಕೆ ಇಡಬೇಕು. ಮೊದಲಾಗಿ ನಾವು ಏನು ಪಾಪ ಮಾಡಿದ್ದೀವಿ ಅಂತೀರಾ? ನಾವು ನೋಡ್ತೀವಿ, ಕೀರ್ತನೆ 51:10ನೇ ವಚನದಲ್ಲಿ ದಾವೀದ ಭಕ್ತ ಹೇಳ್ತಾನೆ, ಹುಟ್ಟಿದ ದಿನದಿಂದಲೂ ನಾನು ಪಾಪಿಯೇ, ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದಲೂ ದ್ರೋಹಿಯೇ. ಹಾಗೆ ಲೋಕದಲ್ಲಿ ಹುಟ್ಟುವ ಪ್ರತಿ ಮನುಷ್ಯನು ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿರ್ತಾನೆ. ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿರ್ತಾನೆ. ಆ ಒಂದು ಗರ್ಭವನ್ನು ಬಿಟ್ಟು ಹೊರಗಡೆ ಬಂದ ಮೇಲೆ ಮಾಡಿರುವಂಥ ಪಾಪಗಳು 2 ವಿಧವಾದ ಪಾಪ. ಒಂದು, ಹುಟ್ಟುವಾಗಲೇ ತಾಯಿ ಗರ್ಭದಲ್ಲೇ ಪಾಪದಲ್ಲಿ ನಾವು ಹುಟ್ಟಿರ್ತೀವಲ್ವ, ಅದು ಬಂದು ಜನ್ಮ ಪಾಪ ಅಂತಾರೆ. ಜನ್ಮ ಪಾಪ ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ತಾತ ಅಜ್ಜಿ, ಈ ಥರ 3-4 ತಲೆಗಳವರೆಗೂ ಅವ್ರುಗಳು ಮಾಡಿರೋ ಪಾಪಗಳು ಆ ಮಕ್ಕಳ ಮೇಲೆ ಬರ್ತಾರೆ. ಅದು ಜನ್ಮ ಪಾಪ ಅಂತಾರೆ. ಇನ್ನೊಂದು, ಗರ್ಭ ಬಿಟ್ಟು ಹೊರಗಡೆ ಬಂದ ಮೇಲೆ ನಾವು ಈ ಭೂಮಿಯ ಮೇಲೆ ಹುಟ್ಟಿ ಬೆಳೆದು ನಾವು ಮಾಡಿಕೊಂಡಿರುವಂಥ ಪಾಪಗಳಿಗೆ ಕರ್ಮ ಪಾಪ ಅಂತಾರೆ. ಈ ರೀತಿಯಾಗಿ 2 ವಿಧವಾದ ಪಾಪ ಒಬ್ಬ ಮನುಷ್ಯನ ಒಳಗಡೆ ಇರ್ತದೆ. ಆ ಪಾಪ ಮನುಷ್ಯನ ಒಳಗಡೆ ಇರುವವರೆಗೂ ಆ ಮನುಷ್ಯನ ಸಂಗಡ ಆ ಮನುಷ್ಯನ ಹೃದಯದಲ್ಲಿ ಯಾರು ಪ್ರವೇಶ ಮಾಡೋಕ್ಕಾಗಲ್ಲ ಅಂದರೆ ದೇವರು ಬಂದು ವಾಸ ಮಾಡೋಕ್ಕೆ ಆಗೋದಿಲ್ಲ. ದೇವರು ಪಾಪವನ್ನು ನೋಡದಂತೆ ಮಹಾಪವಿತ್ರನು ಶುದ್ಧನು. ಹಾಗಾಗಿ ದೇವರು ಪಾಪಿಗಳನ್ನ ಪ್ರೀತಿಸಲು, ಪಾಪಿಗಳನ್ನ ಬಿಡಿಸಲು, ಪಾಪಿಗಳನ್ನ ರಕ್ಷಿಸಲು, ಪಾಪಗಳಿಂದ ಒಂದು ವಿಮೋಚನೆ ಕೊಡಲು ಯೇಸು ಏನು ಮಾಡಿದ್ರು? ಈ ಲೋಕಕ್ಕೆ ಬಂದರು. ಅವರು ಎಲ್ಲರ ಪಾಪಗಳನ್ನ ತನ್ನ ದೇಹದಲ್ಲಿ ಹೊತ್ತುಕೊಂಡು ಅವ್ರು ಏನು ಮಾಡಿದ್ರು? ಭೂಮಿಯಲ್ಲಿ ಎಲ್ಲ ಮಾನವನಿಗಾಗಿ, ಮನುಷ್ಯನಿಗಾಗಿ ಅವರೇ ಆ ಪಾಪಗಳನ್ನ ಹೊತ್ತು ತೀರಿಸ್ಬಿಟ್ರು. ಈಗ ಪ್ರತಿಯೊಬ್ಬರು ಏನು ಮಾಡಬೇಕು? ಆ ಜನ್ಮ ಪಾಪ, ಕರ್ಮ ಪಾಪನ ಹೊತ್ತುಕೊಂಡಿರೋಂಥ ಪ್ರತಿಯೊಬ್ಬರುಗಳು ಯಾರ ಬಳಿಗೆ ಬರಬೇಕಂದ್ರೆ ಯೇಸುವಿನ ಬಳಿಗೆ ಬರಬೇಕು. ಇವತ್ತು ಪಾಪದ ಪರಿಹಾರಕ್ಕಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ಮನುಷ್ಯ ಏನು ಮಾಡ್ತಾನೆ? ನದಿಗಳಲ್ಲಿ ಹೋಗಿ ಮುಳುಗ್ತಾನೆ, ಜಾತ್ರೆಗಳಲ್ಲಿ ಹೊರಳಾಡ್ತಾರೆ, ಹರಕೆಗಳನ್ನ ಕಟ್ಕೊಳ್ತಾರೆ, ಮತ್ತು ಅನೇಕ
ಸಮುದ್ರಗಳನ್ನ ಸುತ್ತಾಡ್ತಾರೆ, ಮರಗಳನ್ನ ಸುತ್ತಾಡ್ತಾರೆ, ಗುಡಿಗಳನ್ನ ಸುತ್ತಾಡ್ತಾರೆ, ಬಲಿಗಳನ್ನ ಕೊಡ್ತಾರೆ. ಎಲ್ಲ ಕಡೆಗಳಲ್ಲಿ ಹೋಗಿ ಮನುಷ್ಯ ಪಾಪದ ಪರಿಹಾರಕ್ಕಾಗಿ ಈ ರೀತಿಯಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ಮನುಷ್ಯ ಹೋಗ್ತಾ ಇದ್ದಾನೆ. ಹೋಗಿ ಆ ಕಾರ್ಯಗಳನ್ನು ಮಾಡಿ ಬರ್ತಾ ಇದ್ದಾರೆ. ಆದರೆ ಅವುಗಳಿಂದ ಆ ಮನುಷ್ಯನಿಗೆ ಏನಾಗೋದಿಲ್ಲ, ಪಾಪ ಪರಿಹಾರ ಸಿಗೋದಿಲ್ಲ. ಅಂದರೆ ಪಾಪ ಪರಿಹಾರ ಆಗಬೇಕಂದ್ರೆ ಪವಿತ್ರವಾದ ಒಂದು ರಕ್ತ ಬೇಕು. ಆ ರಕ್ತ ಈ ಭೂಮಿಯಲ್ಲಿ ಯಾವ ಮನುಷ್ಯನಲ್ಲಿ ಪವಿತ್ರ ರಕ್ತ ಇಲ್ಲ, ಪ್ರಾಣಿಗಳಲ್ಲಿ ಇಲ್ಲ. ಯಾಕಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ, ಪಾಪದಲ್ಲೇ ಇದ್ದಾರಲ್ವಾ. ಹಾಗಾಗಿ ಯಾರಲ್ಲಿ ಆ ಪವಿತ್ರ ರಕ್ತ ನೋಡಲು ಸಾಧ್ಯವಿಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವನೇ ಮಾನವನಾಗಿ ಈ ಭೂಮಿಗೆ ಬಂದು ಆತನು ಸಿಲುಬೆಯಲ್ಲಿ ರಕ್ತವನ್ನು ಚೆಲ್ಲಿದ. ಆವಾಗ ಯೇಸುವಿನ ರಕ್ತ ಬಂದು ಪವಿತ್ರವಾದ ರಕ್ತ, ನಿಷ್ಕಳಂಕವಾದ ರಕ್ತ. ಆ ಒಂದು ರಕ್ತದ ಮೂಲಕವಾಗಿ ಇಡೀ ಲೋಕದಲ್ಲಿರೋ ಮನುಷ್ಯನ ಪಾಪಗಳನ್ನು ತೊಳೆಯಲು, ಶುದ್ಧಿ ಮಾಡಲು ಸಾಧ್ಯ. ಹಂಗಾಗಿ ಯೇಸುವಿನ ಬಳಿಗೆ ನಾವು ಹೊರಡಬೇಕು. ಯೇಸುವಿನ ಬಳಿಗೆ ಹೋಗಿ, ಯೇಸುವೇ, ನಾನು ಮಾಡಿರುವಂಥ ಎಲ್ಲ ಪಾಪಗಳನ್ನು ಕ್ಷಮಿಸ್ರಿ ಎಂದು ನಾವು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಾವು ಏನು ಮಾಡಬೇಕಂತೆ, ದೇವರ ಬಳಿಯಲ್ಲಿ ಹೋಗಿ ನಾವು ಕೇಳುವಾಗೆ ಆತನ ಏನು ಮಾಡ್ತಾನೆ, ನಮ್ಮ ಪಾಪಗಳನ್ನು ಕ್ಷಮಿಸಲು ಮುಂದಾಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತಂದರೆ, ಪಾಪ ಮಾಡದ ಮನುಷ್ಯ ಲೋಕದಲ್ಲಿ ಒಬ್ಬನೂ ಇಲ್ಲ. ಹುಟ್ಟಿದ್ದು ಪಾಪ, ಮಾಡಿದ್ದೆಲ್ಲ ಪಾಪಗಳು. ಈ ಪಾಪ ಒಬ್ಬ ಮನುಷ್ಯನ ಒಳಗಡೆ ಇರೋವರೆಗೂ ಆ ಮನುಷ್ಯನಿಗೆ ಏನಾಗುತ್ತೆ, ಸಮಾಧಾನ ಇರಲ್ಲ, ಮನಸ್ಸಲ್ಲಿ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಮತ್ತು ಪಾಪದ ನಿಮಿತ್ತವಾಗಿ ಕಷ್ಟಗಳು, ರೋಗಗಳು, ಶಾಪಗಳು, ಅನೇಕ ಮರಣಗಳು ಈ ರೀತಿಯಾಗಿ ಮನುಷ್ಯನ ಜೀವಿತದಲ್ಲಿ ಸಂಭವಿಸುತ್ತೆ. ಹಾಗಾಗಿ ಪಾಪಗಳನ್ನ ಬಿಟ್ಟು ನಾವು ಹೊರಗಡೆ ಬರಬೇಕಾದ್ರೆ ನಾವು ಯೇಸುವಿನ ಬಳಿಗೆ ಹೋಗಿ ನಮ್ಮ ಪಾಪಗಳನ್ನ ನಾವು ಏನು ಮಾಡಬೇಕು, ಅರಕೆಟ್ಟು ಮಾನಸಾಂತರ ಹೊಂದಿ ನಾವು ದೇವರ ಕಡೆ ತಿರುಗಿಕೊಳ್ಳುವಾಗೆ ಆತನು ಪಾಪದಲ್ಲಿ, ಅಪರಾಧಗಳಲ್ಲಿ ಸತ್ತೋಗಿರೋಂಥ ಆತನು ನಮ್ಮನ್ನು ಬದುಕಿಸಿ ನಮ್ಮನ್ನೇನು ಮಾಡ್ತಾನೆ, ಈ ಭೂಮಿಯಲ್ಲಿ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಲು ಮುಂದಾಗ್ತಾನೆ. ದೇವರ ಕೇಳುತ್ತೆ, ನಾವು ನಮ್ಮ ಪಾಪಗಳಿಗೆ ಸಾಯಬೇಕು. ಹಾಗಾದರೆ ನಮ್ಮ ಪಾಪಗಳಿಗೆ ನಾವು ಸಾಯಬೇಕಂದ್ರೆ ನಾವು ಮಾಡಿರೋ ಸಕಲ ವಿಧವಾದ ಪಾಪಗಳನ್ನ ದೇವರ ಬಳಿಯಲ್ಲಿ ಹೋಗಿ ನಾವು ಪಾಪಗಳನ್ನ ಅರಕೆ ಇಟ್ಟು ದೇವ್ರ ಕಡೆ ತಿರ್ಕೊಂಡು ನಾವೇನು ಮಾಡಬೇಕು, ದೇವರ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟವರಾದರೆ ನಾವೇನಾಗ್ತೀವಿ ಅಂತ ಲೋಕದಲ್ಲಿ ನೀತಿವಂತರಾಗ್ತೀವಿ. ಆಮೇಲೆ ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ಈ ಥರ ಪಾಪಗಳಲ್ಲಿದ್ದರೆ ಆ ಪಾಪಗಳನ್ನ ನಾವು ದೇವ್ರ ಬಳಿಯಲ್ಲಿ ಹರಕೆ ಇಟ್ಟು ಮಾನಸಾಂತರ ಹೊಂದಿ ನಾವು ದೇವ್ರ ಕಡೆ ತಿರ್ಕೊಂಡು ಆನಂತರ ದೇವರಲ್ಲಿ ನಾವು ನಡೆಯುವಾಗೆ, ದೇವರನ್ನ ಹಿಂಬಾಲಿಸುವಾಗೆ ನಾವೇನು ಮಾಡ್ತೀವಿ, ಅವ್ರ ರಕ್ತದ ಮೂಲಕವಾಗಿ ನಾವು ನೀತಿವಂತರಾಗ್ತೀವಿ. ಈ ರೀತಿಯಾಗಿ ನಾವು ರಕ್ತದ ಮೂಲಕವಾಗಿ ನೀತಿವಂತರಾಗ್ತೀವಿ, ಪರಿಶುದ್ಧವಂತರಾಗ್ತೀವಿ, ಮತ್ತು ನಾವು ದೇವರ ಮಕ್ಕಳಾಗ್ತೀವಿ. ಹಾಗಾಗಿ ಈ ಲೋಕದಲ್ಲಿ ಪಾಪ ಅನ್ನೋದು ಭಯಂಕರವಾದದ್ದು. ಪಾಪ ಮಾಡುವ ಆತ್ಮ ಸಾಯುತ್ತೆ. ಪಾಪದ ಸಂಬಳ ಮರಣ. ಪಾಪ ಮಾಡುವಂಥ ಮನುಷ್ಯ ಮೋಕ್ಷ ಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ಪಾಪ ಮಾಡುವಂಥ ಆತ್ಮಗಳೆಲ್ಲ ನಿತ್ಯ ನರಕಗಳಿಗೆ ಹೋಗ್ಬಿಡ್ತವೆ. ನರಕದಲ್ಲಿ ಕಡಿಯುವ ಹುಳ ಸಾಯೋದಿಲ್ಲ, ಸುಡುವ ಬೆಂಕಿ ಆರಲ್ಲ. ಕೋಟಿ ಯುಗಗಳು ಆ ಬೆಂಕಿ, ಆ ಹುಳಗಳು, ಯಾತನೆಗಳು ಅತಿ ಘೋರ ಭಯಂಕರವಾಗಿರುತ್ತೆ. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ, ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆ ನೀವು ತಿರುಗಿಕೊಳ್ಳಬೇಕು. ನಿಮ್ಮ ಎಲ್ಲ ಪಾಪಗಳನ್ನ ಯೇಸು ತನ್ನ ದೇಹದಲ್ಲಿ ಸಿಲುವೆ ಮೇಲೆ ಹೊತ್ತು ಅದನ್ನು ತೀರಿಸಿದ್ದಾರೆ. ಈಗ ನೀವು ಅವ್ರ ಬಳಿಯಲ್ಲಿ ಬಂದು ನಿಮ್ಮ ಹೃದಯದಿಂದ ನೀವೇನು ಮಾಡಬೇಕು, ನಿಮ್ಮ ಹೃದಯದಿಂದ ಯೇಸು ನನಗಾಗಿ ಲೋಕಕ್ಕೆ ಬಂದರು, ನನಗಾಗಿ ಅವರ ಸಿಲುವೆ ಮೇಲೆ ಸತ್ತರು, ನನಗಾಗಿ ಆತನ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆತನ ಸತ್ತು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದಾರೆ, ಯೇಸುವೆ ಈ ಲೋಕದ ರಕ್ಷಕನು, ಒಡೆಯನು ಅಂದ್ಬಿಟ್ಟು ನಾವು ಹೃದಯಪೂರ್ವಕವಾಗಿ ನಾವು ನಂಬಬೇಕು. ಸತ್ತವನ್ನ ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ಸತ್ತವನ್ನ ಜೀವದಿಂದ ಎಬ್ಬಿಸಿದ ಆತನು, ತಂದೆಯಾಗಿರೋ ದೇವರು ಏನು ಮಾಡಿದ್ರಂತೆ, ಯೇಸುವಿನ ಮೂಲಕವಾಗಿ ಪ್ರತಿಯೊಬ್ಬರನ್ನು ರಕ್ಷಿಸಲು ಆತನು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು. ಹಾಗಾಗಿ ಯೇಸು ನಮ್ಮೆಲ್ಲರ ಪಾಪಕ್ಕಾಗಿ ಅವ್ರ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ನಾವು ಆತನ ನಂಬುವಾಗೆ ನಮಗೆ ರಕ್ಷಣೆ ಆಗುತ್ತೆ. ನಾವು ಬಾಯಿಂದ ಹೇಳುವಾಗೆ, ಅರಕೆ ಇಡುವಾಗೆ ನಮಗೆ ರಕ್ಷಣೆ ಆಗುತ್ತೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಾಗೆ, ಇದನ್ನು ನೋಡಿಕೊಂಡಿರೋ ಜನಗಳೇ, ಈ ಅಂತ್ಯದ ದಿನಗಳಲ್ಲಿ ಪಾಪಗಳನ್ನು ಬಿಟ್ಬಿಡ್ರಿ, ಪಾಪಗಳನ್ನ ಬಿಟ್ಬಿಡ್ರಿ. ಭಯಂಕರವಾದ ಈ ಪಾಪಗಳೆಲ್ಲ ಬಿಟ್ಟು ದೇವರ ಕಡೆ ನೀವು ತಿರುಗಿಕೊಳ್ಳ್ರಿ. ಪಾಪಗಳನ್ನ ನಾವು ಬಿಡದೆ ಹೋದರೆ ಪಾಪದಲ್ಲಿ ಅನೇಕರು ಏನು ಮಾಡ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಪಾಪದ ನಿಮಿತ್ತವಾಗಿ ಅನೇಕರು ಮರಣ ಹೊಂದಿ ಅವರ ಆತ್ಮಗಳು ನಿತ್ಯ ನರಕಕ್ಕೆ ಹೋಗುವಾಗೆ ಕೋಟಿ ಯುಗಗಳು ಅವ್ರನ್ನ ಯಾರು ಆ ಸ್ಥಳದಲ್ಲಿ ರಕ್ಷಿಸಲು ಕಾಪಾಡಲು ಅಸಾಧ್ಯ ಆಗ್ಬಿಡುತ್ತೆ. ಹಾಗಾಗಿ ನಾವು ಭೂಮಿಯ ಮೇಲೆ ಇರುವಾಗೆ ನಮ್ಮ ಪಾಪಗಳನ್ನ ಬಿಟ್ಟು ದೇವರ ಕಡೆ ನಾವು ತಿರುಗಿಕೊಂಡರೆ ನಮಗೆ ನಿತ್ಯ ಜೀವ ಸಿಗುತ್ತೆ.
ದೇವರು ಕೇಳುತ್ತೆ. ಯೋನ್ ಸುವಾರ್ತೆ 3:16 ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಆಗ ದೇವರು ಈ ಲೋಕದ ಮೇಲೆ ಅಂದರೆ ನಿಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ಯೇಸುವನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು. ಆ ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಟ್ಟು ಯೇಸು ಸ್ವಾಮಿನ ನೀವು ಅಂಗೀಕಾರ ಮಾಡಿಕೊಂಡರೆ ನಿಮ್ಗೇನು ಸಿಗುತ್ತಂದರೆ ನಿತ್ಯ ಜೀವ. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳುವರಾಗಿರ್ತೀರ. ಈ ಲೋಕ ಬಂದು ಆಮೇಲೆ ಅಲ್ಲೆಲೂಯ, ಈ ಲೋಕ ಟೆಂಪ್ರವರಿ. ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ನಿರಂತರವಾದ ಒಂದು ಸ್ಥಳ ಇಲ್ಲ, ನಿರಂತರವಾದ ಒಂದು ಜೀವಿತ ಇಲ್ಲ, ಶಾಶ್ವತವಾದ ಒಂದು ಬದುಕಿಲ್ಲ. ಹಾಗಾಗಿ ಈ ಲೋಕದಲ್ಲಿ ಅಲ್ಪ ಆಯುಸ್ಸು. ಎಲ್ಲರಿಗೂ ಅಲ್ಪ ಆಯುಸ್ಸಲ್ಲಿ ಮನುಷ್ಯನು ಏನು ಮಾಡಬಲ್ಲವನೆಂದು ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ಈ ಲೋಕದಲ್ಲಿ ಯೇಸು ಬಂದು ಎಲ್ಲರಿಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿರೋದ್ರಿಂದ ನೀವೆಲ್ಲರೂ ಇವಾಗ ಏನು ಮಾಡಬೇಕು? ಯೇಸುನ ನಂಬಬೇಕು. ಇದೇನು ಮತಾಂತರ ಅಲ್ಲ, ಇದು ಮಾನಸಾಂತರ. ಅಂದರೆ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರುಗಿಕೊಳ್ಳುವಾಗ ಅವರ ಹೃದಯಕ್ಕೆ ಏನಾಗುತ್ತೆ? ಒಂದು ಸಮಾಧಾನ, ಒಂದು ಶಾಂತಿ, ಒಂದು ಬಿಡುಗಡೆ ಬರುತ್ತೆ. ಅವರು ಪಾಪಕ್ಕೆ ಸತ್ತು ನೀತಿವಂತರಾಗಿ ಜೀವಿಸುವಾಗೆ ಅವರು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಿರ್ತಾರೆ, ಮತ್ತು ನಿತ್ಯ ಜೀವಕ್ಕೆ ಅವರು ಬಾಧ್ಯರಾಗಿರ್ತಾರೆ, ಮತ್ತು ಮೋಕ್ಷ ಲೋಕಕ್ಕೆ ಅವರುಗಳು ಹೊರಡುವರಾಗಿರ್ತಾರೆ. ದೇವ ಮಕ್ಕಳೇ, ಯೇಸುವಿನ ರಕ್ತದಲ್ಲಿ ಮಾತ್ರನೇ ಪಾಪ ಪರಿಹಾರ, ಯೇಸುವಿನ ರಕ್ತದಲ್ಲಿ ಮಾತ್ರನೇ ನಾವು ನೀತಿವಂತರಾಗಲು ಸಾಧ್ಯ. ಮತ್ತು ಈ ಲೋಕದಲ್ಲಿ ನಾವೇನೇ ಮಾಡಿದ್ರೂ ಯಾವುದರ ಮೂಲಕವಾಗಿ ಪಾಪ ಪರಿಹಾರ ಆಗೋದಿಲ್ಲ, ಯಾವುದರ ಮೂಲಕವಾಗಿ ನಾವು ನೀತಿವಂತರಾಗಲು ಸಾಧ್ಯ ಇಲ್ಲ, ಯಾವುದರ ಮೂಲಕವಾಗಿ ನಾವು ಮೋಕ್ಷವನ್ನು ನಾವು ಪ್ರವೇಶಿಸಲು ಸಾಧ್ಯವಿಲ್ಲ. ಯೇಸು ಮಾತ್ರನೇ ಮಾರ್ಗವಾಗಿ, ಸತ್ಯವಾಗಿ, ಜೀವವಾಗಿದ್ದಾನೆ. ಆತನಲ್ಲದೆ ಬೇರೆ ಯಾರು ತಂದೆ ಬಳಿಗೆ ಹೋಗಲು ಸಾಧ್ಯವಿಲ್ಲ ವಾಕ್ಯ ಹೇಳುವ ಪ್ರಕಾರವಾಗಿ ಯೇಸುವಿನ ಬಳಿಗೆ ಎಲ್ಲರೂ ಹೊರಡಬೇಕು. ಯಾಕಂದರೆ ಯೇಸುವೇ ಎಲ್ಲರ ಪಾಪಗಳಿಗಾಗಿ ರಕ್ತ ಚೆಲ್ಲಿದ್ದಾನೆ, ಎಲ್ಲರ ಅಕ್ರಮ ಅನ್ಯಾಯಗಳಿಗಾಗಿ ರಕ್ತ ಚೆಲ್ಲಿದ್ದಾನೆ, ಎಲ್ಲರಿಗಾಗಿ ಯೇಸು ಪ್ರಾಣ ಕೊಟ್ಟು ಆ ಪಾಪವನ್ನು ಸಿಲುವೆ ಮೇಲೆ ಆತನು ಹೊತ್ತು ತೀರಿಸಿಬಿಟ್ಟಿದ್ದಾನೆ. ಹೀಗಾಗಿ ಎಲ್ಲ ಜಾತಿ, ಜನಾಂಗ, ಕುಲ, ಗೋತ್ರ, ಭಾಷೆಗಳು, ಎಲ್ಲ ಜನಾಂಗಗಳನ್ನು ಯೇಸು ದೇವರೇನೇ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಲೋಕದಲ್ಲಿ ಮನುಷ್ಯನ ಏನು ಮಾಡಿಬಿಟ್ಟ? ಹಲವಾರು ಜಾತಿಗಳನ್ನ ಮಾಡ್ಕೊಂಡ್ರ, ಹಲವಾರು ಸಾಂಘ್ಯ ಸಂಪ್ರದಾಯಗಳನ್ನ ಮಾಡಿಕೊಂಡು ಅನೇಕ ಕಾರ್ಯಗಳು ಮಾಡಿಕೊಂಡು ಮನುಷ್ಯ ಇಷ್ಟ ಬಂದ ಪ್ರಕಾರ ಈ ಲೋಕದಲ್ಲಿ ಜೀವಿಸಿಕೊಂಡಿದ್ದಾನೆ. ಹಾಗಾಗಿ ಇದೆಲ್ಲ ಬಂದು ಒಂದು ದಿನ ಏನಾಗುತ್ತಂದರೆ ಈ ಪಾಪದ ಸಂಬಳವಾಗಿ ಮರಣ ಸಂಭವಿಸುವಾಗೆ ಮನುಷ್ಯ ನಿತ್ಯವನ್ನು ಹೋಗಿ ಏನು ಮಾಡ್ತಾನೆ? ನರಕದಲ್ಲಿ ಕಳೆಯಬೇಕಾಗುತ್ತೆ. ಹಾಗಾಗಿ ದೇವ್ರ ಕಡೆ ತಿರ್ಕೊಳ್ರಿ. ವಿಚಾರಗಳು ಮಾಡೋರು ದೇವ್ರ ಕಡೆ ತಿರುಗ್ರಿ, ಕುಡುಕ್ತನಗಳಲ್ಲಿರೋರು ದೇವ್ರ ಕಡೆ ತಿರುಗ್ರಿ, ಡ್ರಗ್ಸ್ಗಳಲ್ಲಿ ಗಾಂಜೆಗಳಲ್ಲಿರೋರು ಅದನ್ನು ಬಿಟ್ಟು ದೇವ್ರ ಕಡೆ ತಿರುಗ್ರಿ. ಅನೇಕ ಇನ್ನು ವಿಧವಾದ ಹೊಲಸುಗಳು, ಪಾಪಗಳಲ್ಲಿ, ಅಕ್ರಮ ಅನ್ಯಾಯಗಳಲ್ಲಿ ಇರುವಂಥ ಎಲ್ಲರೂ ಏನು ಮಾಡಬೇಕು? ಆ ಪಾಪಗಳನ್ನ ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ದೇವರ ಕಡೆ ತಿರುಗಿಕೊಳ್ಳುವಾಗೆ ಅವ್ರುಗಳೇನಾಗ್ತಾರೆ? ಆತನ ಸಮ್ಮುಖದಿಂದ ಆಶೀರ್ವಾದಗಳನ್ನ ಪಡೆದುಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗಿರ್ತಾರೆ. ಆಮೇಲೆ ಅಲ್ಲೆಲೂಯ, ಯೇಸು ಸ್ವಾಮಿ ಲೋಕಕ್ಕೆ ಅತಿ ಬೇಗನೆ ಬರಲಿದ್ದಾನೆ. ಲೋಕದ ನಾವು ಎಲ್ಲ ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಯುದ್ಧಗಳು ಒಂದು ಕಡೆ, ಭೂಕಂಪಗಳು ಒಂದು ಕಡೆ, ಬರಗಾಲಗಳು ಒಂದು ಕಡೆ, ಕೊಲೆಗಳು ಒಂದು ಕಡೆ, ಅಪಘಾತಗಳು ಒಂದು ಕಡೆ, ಆತ್ಮಹತ್ಯೆಗಳು ಒಂದು ಕಡೆ. ಲೋಕದ ಎಲ್ಲ ಭಾಗಗಳಲ್ಲಿ ಸಮಾಧಾನ ಇಲ್ಲ, ಲೋಕದ ಎಲ್ಲ ಭಾಗಗಳಲ್ಲಿ ಸಮೃದ್ಧಿ ಇಲ್ಲ. ಎಲ್ಲ ಕಡೆಗಳಲ್ಲಿ ಘೋರ ಘಟನೆಗಳು ನಡೆಯೋಕ್ಕೆ ಕಾರಣ ಒಂದೇ ಪಾಪ. ಈ ಪಾಪ ಹೆಚ್ಚಾಗಿರೋದ್ರಿಂದಲೇ ಈ ಭೂಮಿಯ ಮೇಲೆ ಇವತ್ತು ಭಯಂಕರವಾದ ಕಾರ್ಯಗಳು ನಡೆದುಕೊಂಡಿದೆ. ಹಾಗಾಗಿ ಒಂದು ಕಡೆ ಯೇಸು ಸ್ವಾಮಿಯ ಬರುವಿಕೆ ಬಹಳ ಸಮೀಪವಾಗಿದೆ. ಇನ್ನು ಕಾಲವಿಲ್ಲ, ಸಮಯವಿಲ್ಲ. ನಿಮ್ಮ ಪಾಪಗಳನ್ನ ಬಿಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ಬೈಬಲ್ನ ಓದ್ರಿ, ಪ್ರಾರ್ಥನೆ ಮಾಡಿರಿ, ಯೇಸು ಕ್ರಿಸ್ತನ ಸೇವಿಸ್ರಿ. ಹಾಗಾಗಿ ಆತನು ಎಲ್ಲದರಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ರಕ್ಷಿಸಲು, ನಿಮ್ಮನ್ನು ತಪ್ಪಿಸಲು, ನಿಮ್ಮನ್ನು ವಿಮೋಚಿಸಿ ಮಾರ್ಗ ನಡೆಸಲು ಯೇಸು ಎಲ್ಲರನ್ನ ಎರಡು ಕರಗಳನ್ನು ಚಾಚಿ ಆತನ ಕರೀತಾ ಇದ್ದಾನೆ. ಮಕ್ಕಳೇ, ಯೇಸುನ ನಂಬ್ರಿ, ಯೇಸು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ ಅಪ್ಪ, ಈ ವೇಳೆಯಲ್ಲಿ ಸ್ವಾಮಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಯಾರಾದರೂ ಸರಿಯಪ್ಪ, ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿರಿ. ಎಲ್ಲರಿಗಾಗಿ ರಕ್ತ ಚೆಲ್ಲಿ ನೀವು ಪ್ರಾಣ ಕೊಟ್ಟಿದ್ದೀರಪ್ಪ. ಹಾಗಾಗಿ ಎಲ್ಲ ಮಕ್ಕಳ ಮನಸ್ಸುಗಳನ್ನ, ಹೃದಯಗಳನ್ನೆಲ್ಲ ನೀನು ಮುಟ್ಟಿ ಎಲ್ಲರ ಹೃದಯಗಳಿಗೂ ನಿನ್ನ ಬೆಳಕು ಹೊಳಿಲಿ ಸ್ವಾಮಿ. ಕತ್ತಲೆ ಜೀವಿತಗಳು ತೊಲಗಿ ಹೋಗಿ ಬೆಳಕಿನ ಜೀವಿತ ಎಲ್ಲರಲ್ಲಿ ಉದಯಿಸಲಿ ಅಪ್ಪ.
ಎಲ್ಲರ ಮೇಲೆ ನಿನ್ನ ಮಾನಸಾಂತರ ಆತ್ಮನ ಸುರಿಸ್ರಿ. ಎಲ್ಲ ಪಾಪಗಳಿಂದ ಎಲ್ಲ ಮಕ್ಕಳನ್ನ ಬಿಡಿಸ್ರಿ. ಕತ್ತಲೆ ಜೀವಿತಗಳಿಂದ ಬಿಡಿಸ್ರಿ. ಎಲ್ಲರೂ ನಿನ್ನ ಕಡೆ ತಿರುಗಿಕೊಂಡು ಮಾನಸಾಂತರ ಹೊಂದಿ ರಕ್ಷಿಸಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲು ಈ ಕೊನೆ ಕಾಲದಲ್ಲಿ ದೇವಾ ನಿನ್ನ ಹಸ್ತವನ್ನು ಚಾಚಿ ಎಲ್ಲನ ರಕ್ಷಿಸಿ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ಹಾಗೇ ಮಾಡಿರಿ. ಪ್ರಾರ್ಥನೆ ಕೇಳಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರೋ ಎಲ್ಲ ಜನರೇ ದೇವ್ರ ಕಡೆ ತಿರ್ಕೊಳ್ರಿ. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಗಾ ಈ ವಾಕ್ಯವನ್ನು ಕೇಳಿರೋಂಥ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.